ನೆಕ್ಸ್ಟ್ 1 ಮಿನಿಟ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಕಲಿತೀರಾ. ಅಪ್ ಟ್ರೆಂಡ್ ನ ಯಾವ ರೀತಿ ಐಡೆಂಟಿಫೈ ಮಾಡೋದು. ಮಾರ್ಕೆಟ್ ಬಂದ್ಬಿಟ್ಟು ಒಂದೇ ಮೋಷನ್ ಅಲ್ಲಿ ಟ್ರೇಡ್ ಆಗಲ್ಲ, ಜಿಗ್ಜಾಗ್ ಮೋಷನ್ ಅಲ್ಲಿ ಟ್ರೇಡ್ ಆಗೋದು. ಸೊ ಇಲ್ಲಿಂದ ಒಂದು ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಬಹುದು. ಮಾರ್ಕೆಟ್ ಅನ್ನೋದು ಬಂದ್ಬಿಟ್ಟು ಒಂದು ಸ್ವಿಂಗ್ ಐ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಇದು ಹೈಯರ್ ಐ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಹೈಯರ್ ಲೋ ಬಂದ್ಬಿಟ್ಟು ನಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಈ ಒಂದು ಹೈಯರ್ ಐನ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿದಾಗ. ಸೊ ಹೈಯರ್ ಐ ಬಂದ್ಬಿಟ್ಟು ಬಾಡಿ ಕ್ಲೋಸ್ ಆಗಿರಬೇಕು, ವಿಗ್ ಅನ್ನೋದು ಇರಬಾರ್ದು. ಸೊ ಇದೇ ಥರ ನೆಕ್ಸ್ಟ್ ಮಾರ್ಕೆಟ್ ಮತ್ತೆ ಮೇಲೋಗಿ ಹೈಯರ್ ಐ ಅನ್ನೋದನ್ನ ಕ್ರಿಯೇಟ್ ಮಾಡ್ತು. ಹೈಯರ್ ಲೋ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಈ ಒಂದು ಹೈಯರ್ ಐ ಬ್ರೇಕ್ಔಟ್ ಆದಾಗ ನಮಗೆ ಹೈಯರ್ ಲೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ತೀವಿ. ಇದು ಪಾರ್ಟ್ 1 ಆಗಿರೋದ್ರಿಂದ ಇವೆಲ್ಲ ಕಾನ್ಸೆಪ್ಟ್ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ರೀತಿ ಡೌನ್ ಟ್ರೆಂಡ್ ನೋಡೋದಾದ್ರೆ ಮಾರ್ಕೆಟ್ ಅನ್ನೋದು ಫಾಲ್ ಅನ್ನೋದು ಆಗ್ತಿತ್ತು, ನಮಗೆ ಲೋವರ್ ಲೋ ಅನ್ನೋದು ಇಲ್ಲಿ ನಮಗೆ ಸಿಕ್ತು. ನಮಗೆ ಲೋವರ್ ಐ ಯಾವ ರೀತಿ ಕನ್ಫರ್ಮ್ ಆಗುತ್ತೆ ಅಂದರೆ ಮಾರ್ಕೆಟ್ ಯಾವಾಗ ಲೋವರ್ ಲೋನ ಬ್ರೇಕ್ ಮಾಡಿ ಬಾಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಬೇಕು. ನೋಡಿ ಇಲ್ಲಿ ವಿಕ್ ಕ್ಲೋಸ್ ಆಗಿತ್ತು, ಸೊ ಆ ಕ್ಯಾಂಡಲ್ನ ಕನ್ಸಿಡರ್ ಮಾಡಲಿಲ್ಲ, ಇಲ್ಲಿ ರೆಡ್ ಕ್ಯಾಂಡಲ್ನ ಕನ್ಸಿಡರ್ ಮಾಡಿದ್ವಿ. ಸೊ ಇದೇ ರೀತಿ ಮಾರ್ಕೆಟ್ ಲೋವರ್ ಲೋ ಲೋವರ್ ಐ ಫಾರ್ಮೇಷನ್ ಆಯ್ತಿತ್ತು. ಲೋವರ್ ಐ ಯಾವಾಗ ಕನ್ಫರ್ಮ್ ಆಯ್ತಿತ್ತು ಅಂದರೆ ಮಾರ್ಕೆಟ್ ಲೋವರ್ ಲೋನ ಬ್ರೇಕ್ ಮಾಡಿದಾಗ. ಸೊ ಇದೆಲ್ಲ ಬಂದ್ಬಿಟ್ಟು ಟ್ರೆಂಡ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ತಿಳ್ಕೊಂಡ್ರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಐಡಿಯಮ್ ಈ ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡ್ತೀನಿ. ಸೊ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಂಡು ಪಾರ್ಟ್ 2 ಅಂತ ಈ ಒಂದು ರೀಲ್ ಕೆಳಗಡೆ ಕಮೆಂಟ್ ಮಾಡಿ.